ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಾನು ಬೆಳಗ್ಗೆ ಎದ್ದು ಬೇಗನೆ ರಂಗೋಲಿ ಹಾಕಿದ್ದೆ. ಭೈರವ ಕೆಡ್ಸೋದಕ್ಕೆ ಅದಕ್ಕೆ ಹೂವು ಇಡೋಣ ಅಂತ ಕೆಡ್ಸ್ಬೇಡ ಅಂತ ಹೇಳ್ಬಿಟ್ಟು ಬಂದೆ ಅವನಿಗೆ. ಅದಾದಮೇಲೆ ಮನೆಗೆ ಬಂದೆ. ಬಾಗಿಲಲ್ಲಿ ನೋಡಿ ರಂಗೋಲಿ. ಅದಾದಮೇಲೆ ನಾನು ಹೋಗಿದ್ದೆ ನನ್ನ ರೂಮ್ಗೆ. ಅಲ್ಲಿ ಒಂದೇ ಕ್ಲಾತ್ಸಲ್ಲಿ ಸುಮಾರು ಒಂದು 5-6 ಸೀರೆ ಹಾಕ್ಬಿಟ್ಟಿದ್ದೀನಿ. ಜಾಗನೇ ಇಲ್ಲ, ಬರೀ ಸೀರೆನೇ ಇದೆ ನನ್ನ ಹತ್ರ. ಹಂಗಾಗಿ ಯಾವುದಾದ್ರೂ ಪೂಜೆ ಮಾಡೋಣ ಅಂತ ಸೀರೆ ನೋಡಿದೆ. ನಂಗೆ ಯಾವುದೂ ಇಷ್ಟ ಆಗಲಿಲ್ಲ. ಅವತ್ತು ಉಡ್ತಾ ಇರೋ ಸೀರೆಗಳೆಲ್ಲ ತುಂಬ ಇದೆ, ಹೊಲಿಸಿ ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನೇ ಸ್ಯಾರಿ ಬೇಡ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡೋಕ್ಕೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮನೆ ದೇವ್ರಿಗೆ ಎಂಟೋನ್ ಸ್ವಾಮಿಗೆ ಅರಿಶಿನ ಕುಂಕುಮ ಇಟ್ಟೆ. ಇದಾದಮೇಲೆ ಯಾಕಂತಂದರೆ ನಾನು ತುಂಬ ದೇವ್ರ ಭಕ್ತಿ ಅಲ್ವಾ, ಭಕ್ತಿ ಆಗಿರೋದ್ರಿಂದ ಎಲ್ಲೂ ಹೊರಗಡೆ ತುಳಸಿ ತರಬಾರ್ದು ಅಂತ ಮನೆ ಹತ್ರನೇ ತುಳಸಿ ಹಾಕ್ಬಿಟ್ಟಿದ್ದೀನಿ. ಪ್ರತಿದಿನ ನಾನು ಪಾಟಲ್ಲಿ ಹಾಕಿರೋ ತುಳಸಿನೇ ನಾನು ದೇವ್ರಿಗೆ ತುಳಸಿ ನೀರು ಥರ ಇಡೋದು. ಸ್ವಲ್ಪ ತುಳಸಿ ನೀರಿಗೆ ತುಳಸಿ ಎಲೆ ಕಿತ್ಕೊಂಡೆ. ಇದಾದಮೇಲೆ ನಾನು ಸ್ವಲ್ಪ ದೇವ್ರ ಮನೆ ಬಟ್ಟೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೆ, ಎಲ್ಲ ಒರೆಸ್ಬಿಟ್ಟು ಕುಂಕುಮ ಅದೆಲ್ಲ. ಹಂಗಾಗಿ ಸೊ ನಿಮಗೆಲ್ಲ ಗಿಡಗಳನ್ನು ತೋರಿಸ್ತೀನಿ. ನನಗೆ ಗಿಡಗಳು, ಪ್ರಾಣಿ, ಪಕ್ಷಿ ಅಂದರೆ ತುಂಬ ಇಷ್ಟ ನನಗೆ. ಸೊ ನನಗೇನೋ ಟೈಮ್ ಸ್ಪೆಂಡ್ ಮಾಡ್ತೀನಿ ಗಿಡಗಳು, ಪ್ರಾಣಿ, ಪಕ್ಷಿ ಅದರಲ್ಲಿ. ಸೊ ಹಂಗಾಗಿ ತಗೊಬಂದು ದೇವ್ರಿಗೆ ಎಂಟೋನ್ ಸ್ವಾಮಿ ಫೋಟೋಗೆ ಒಂದು ತುಳಸಿ. ಅದಾದಮೇಲೆ ರಾಯರದ್ದು ಒಂದು ನೈವೇದ್ಯಕ್ಕೆ ತುಳಸಿ ನೀರಿಗೆ ತುಳಸಿ ಹಾಕಿಟ್ಟೆ. ಇದಾದಮೇಲೆ ಸೊ ನಾನು ಇವತ್ತು ನಾನು ಪುಟ್ಟದಾಗ ಹಾಕಿರೋ ಗಿಡಗಳು ಇವತ್ತು ಇಷ್ಟು ಎಮ್ಮರವಾಗಿ ಬೆಳೆದಿದೆ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ದಾಸವಾಳದ ಎಲೆ ಆಗಿರ್ಬೋದು, ನಾನೇನು ಕಳಿಸಿದ ಎಲೆ ಥರನೇ ಇಡ್ತೀನಿ, ಯಾವುದೂ ತೊಗೊಬರೋದಿಲ್ಲ. ತುಳಸಿನೂ ಅಷ್ಟೇ, ದಾಸವಾಳದ ಎಲೆನೂ ಅಷ್ಟೇ, ಮನೆ ಹತ್ರ ಬೆಳೆದಿರೋದನ್ನೇ ನಾನು ಪಾಟಲ್ಲಿ ಹಾಕ್ಕೊಂಡಿರೋದ್ರಲ್ಲೇ ದೇವ್ರಿಗೆ ಯಾವಾಗಲೂ ಪೂಜೆ ಮಾಡೋದು. ನೋಡಿ ನಾನು ಹಾಕಿರೋದ್ರಲ್ಲಿ ರೋಸ್ ಬೆಳೆದಿದೆ. ಸೊ ನಂಗೆ ಕೀಳೋಕ್ಕೆ ಮನಸ್ಸಿಲ್ಲ, ಕಿತ್ಬಿಟ್ರೆ ಮತ್ತೆ ಮಲ್ಲಿಗೆ ಆಗಿರುತ್ತೆ ನಾಳೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಕೀಳೋದು ಬೇಡ. ನೋಡಿ ಇದೆಲ್ಲ ನಾನೇ ಹಾಕಿರೋದು, ಶಾಮಂತಿಗೆ ಹೂವು ಎಲ್ಲ ಪಾಟಲ್ಲಿ. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಗೊತ್ತಾ, ಹಳ್ಳಿವರ, ದಾಸವಾಳದ ಎಲೆ. ಇದಾದಮೇಲೆ ಇದೇನಕ್ಕೆ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಗೊತ್ತಾ, ನಾನು ಶಿವರಾತ್ರಿಗೆ ಅಂದ್ಬಿಟ್ಟೆ ಸ್ವಲ್ಪ ಪಾಟಲ್ಲಿ ರಾಗಿ ಪೈರು ಥರ, ಅದು ಸಣ್ಣಕ್ಕೆ ಬೆಳೆಯುತ್ತಲ್ಲ, ರಾಗಿ ಹಾಕಿದ್ರೆ ಅದನ್ನು ಪಾಟಲ್ಲೇ ಹಾಕಿಟ್ಟಿದ್ದೆ ನಾನು ದೇವ್ರ ಹತ್ರ ಇಡೋಕ್ಕೆ. ಸೊ ಅದು ನೋಡಿ ಈ ಥರ ಇಷ್ಟುದ್ದ ಬೆಳೆದಿದೆ. ಸೊ ಅದನ್ನು ಕಿತ್ಕೊಂಡು ಹಂಗೆ ತೊಗೊಂಡು ಅದನ್ನು ಸ್ವಲ್ಪ ಎಲ್ಲ ಉದುರಿಸ್ಕೊಂಡು ಎತ್ಕೊಂಡು ಬಂದೆ ಮನೆಗೆ. ಸೊ ಅದನ್ನು ದಾಸವಾಳದ ಎಲೆಯಲ್ಲಿ ಇಟ್ಕೊಂಡು ಎಲ್ಲಿಗೆ ಇಡ್ತೀನಿ ಗೊತ್ತಾ, ಯಾವ ದೇವ್ರಿಗೆ ಇಡ್ತೀನಿ ಅಂದರೆ, ನಾನು ಯಾವಾಗೂ ಅದು ಇಡೋಷ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಗಣಪತಿಗೆ ಇಡ್ತೀನಿ ಅಂತ. ಸೊ ಗರಿಕೆ ಹುಲ್ಲಾಗಿರ್ಬೋದು, ರಾಗಿದೇನೇ ಒಂದು ಇದು ಮಾಡಿದ್ರೆ ನಾನು ಗಣಪತಿ ಹತ್ರ ಇಡ್ತೀನಿ. ಯಾವುದಾದ್ರೂ ಹಬ್ಬಗಳಿಗೆ, ವಿಶೇಷವಾಗಿ ಬುಧವಾರ. ಸ್ವಲ್ಪ ಡಿಫ್ರೆಂಟಾಗಿ ಊಟ ಮಾಡೋದು. ಬಟಾಣಿ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಗೊಜ್ಜಿಗೆ ಹಸಿ ಬಟಾಣಿ ಹಾಕಿ ಗೊಜ್ಜು ಥರ ಮಾಡಿದೆ, ಸೂಪರಾಗಿತ್ತು. ತಿಂದ್ಕೊಂಡು ನಾನು ಭೈರವ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ನೋಡಿ ಅವನು ಯಾವ ಥರ ಮಲಗಿದ್ದಾನೆ ನನ್ನ ಕೈ ಮೇಲೆ. ಮತ್ತೆ ಎದ್ದೆ. ಸೊ ಅವನನ್ನು ಬಿಟ್ಬಿಟ್ಟು ಇರೋದೇ ಇಲ್ಲ, ಎಲ್ಲಿ ಹೋಗೋದಕ್ಕೂ ಬಿಡೋಲ್ಲ, ಯಾವಾಗಲೂ ನನ್ನ ಹತ್ರನೇ ಬಂದು ಮಲಗಿರ್ತಾನೆ. ಸೊ ನಂಗೆ ಅವ್ನು ನನ್ನ ಪ್ರೀತಿ ಮಾಡೋದು ತುಂಬ ಇಷ್ಟ ನನಗೆ. ನಾನು ಏನಾದರೂ ಕಣ್ಣು ಮುಚ್ಕೊಂಡಿದ್ರೆ ಕೈ ಕೀಳೋದು, ತೆಗಿಯೋದು, ಆ ಥರ ಮಾಡ್ತಾ ಇರ್ತಾನೆ. ನಿಮಗೆ ಗೊತ್ತಾ, ನನಗೆ ಓಲ್ಡ್ ಕಲ್ಚರ್ ಅಂದರೆ ತುಂಬ ಇಷ್ಟ. ನನಗೆ ಈ ಥರ ಎಲ್ಲ ತೊಗೊಂಡು ಮನೆಯಲ್ಲೆಲ್ಲ ಇಡ್ತಿರ್ತೀನಿ ನಾನು, ಓಲ್ಡ್ ಐಟಮ್ಸ್ ಎಲ್ಲ. ಸೊ ನನಗೆ ಈ ಥರ ಮಾಡೋದಂದ್ರೆ ತುಂಬ ಇಷ್ಟ ನನಗೆ. ಕಾಯಿ ತುರಿಯೋದು ಈ ಥರದ್ರಲ್ಲೆಲ್ಲ
ನಾನು ತುಂಬ ಹೆಸರುಬೇಳೆ ಹಿಟ್ಟಿದ್ದು ಚೂಸ್ಟ್ ಉಳಿಸ್ಕೊಂಡಿದ್ದೆ ಒಬ್ಬಳು ತಿನ್ನೋಷ್ಟು. ಸೊ ನನಗೆ ಫುಡ್ ವೇಸ್ಟ್ ಮಾಡಬಾರ್ದು, ಹಂಗಾಗಿ ಒಂಚೂರು ಮಾಡಿಕೊಂಡು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹೆಸರುಬೇಳೆ ಸ್ವಲ್ಪ ಮಾಡಿಕೊಂಡೆ. ಸೊ ನನಗೆ ಹೆಸರುಬೇಳೆ ನಾನು ಯಾವಾಗಲೂ ಒಂದು ವೀಕ್ಲಿ 1 ಟೈಮ್ 2 ಟೈಮ್ ಮಾಡ್ತಾ ಇರ್ತೇನೆ, ನಾನು ತಿಂತಿರ್ತೇನೆ ಮಾಡಿಕೊಂಡು. ಸೊ ಅದಕ್ಕೆ ಇವತ್ತು ಹಬ್ಬ ಇರೋದ್ರಿಂದ ಮಾಡಿದೆ. ನನ್ನ ಭೈರವನು ತಿಂತಾನೆ, ಅವ್ನು ನಾನು ಏನು ಕೊಟ್ಟರು ಬೇಡ ಅನ್ನಲ್ಲ, ಎಲ್ಲ ತಿಂತಿರ್ತಾನೆ. ಮಣ್ಣು ಕೊಟ್ಟರು ಬೇಡ ಅನ್ನಲ್ಲ ಅವನು. ಸೊ ಅದಕ್ಕೆ ನಮ್ಮಿಬ್ಬರಿಗಾಗಷ್ಟೇ ಮಾಡಿದ್ದೆ. ಇಬ್ಬರು ರಾಗಿಷ್ಟ ಮಾಡಿದಾದ್ಮೇಲೆ ಸ್ವಲ್ಪ ಕಡಲೆ ಉಸ್ಲಿ ಮಾಡ್ಕೊಂಡಿದ್ದೆ ಜೊತೆಗೆ. ಕಡಲೆ ಉಸ್ಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಹೆಸರುಬೇಳೆ ತುಂಬ ಚೆನ್ನಾಗಿತ್ತು. ನನಗೆ ಸಂಪೂರ್ಣವಾಗಿ ಒಂದು ಕಾಳು ಬಿಡಬಾರ್ದು, ಎಲ್ಲ ಚೆನ್ನಾಗಿ ಅಗಿಬೇಕು ನನಗೆ. ಸೊ ತಿಂದಿದ್ದಾದಮೇಲೆ ಸ್ವಲ್ಪ ಕಡಲೆ ಉಸ್ಲಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ನಾನೇ ಮಾಡಿದ್ದಲ್ವಾ. ಸೊ ಅಷ್ಟರಲ್ಲಿ ಭೈರವ ಚೈನ್ ಬೀಸಿದೆ, ಅವನು ತಿಂದ. ಸೊ ಇಷ್ಟೇ ದಿನ ಇವತ್ತಿಂದು ಹೆಣ್ಣು ಮಾಡ್ತಾಯಿದ್ದೀನಿ ದಿನ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು. ಥ್ಯಾಂಕ್ ಯು.